ಈಗ ಈ ರೀತಿ ಮೇಲಿಂದ ಮೇಲೆ ಸಾವು ಸಂಭವಿಸ್ತಿರುವಂಥ ಸಂದರ್ಭದಲ್ಲಿ ಜನ ವಿಪರೀತ ಪ್ರಮಾಣದಲ್ಲಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ನಾವು ಈ ಜಯದೇವ ಆಸ್ಪತ್ರೆಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತೀವಿ. ವಿಪರೀತ ಪ್ರಮಾಣದಲ್ಲಿ ಮೈಸೂರು ಜಯದೇವದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತೀವಿ. ಜಯದೇವ ಆಸ್ಪತ್ರೆಯ ಕಡೆಗೆ ಹಿಂಡು ದಂಡು. ಮೈಸೂರಿನಲ್ಲಿದೆ, ಕಲಬುರಗಿಯಲ್ಲಿದೆ ಜಯದೇವ ಆಸ್ಪತ್ರೆ. ಹೃದಯ ಸಂಬಂಧಿ ಕಾಯಿಲೆ ತಪಾಸಣೆಗೆ ಜನ ಸಮರೋಪಾದಿಯಲ್ಲಿ, ಈ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ನೋಡಿ, ಇದು ಮೈಸೂರಿನಲ್ಲಿರುವಂಥ ಜಯದೇವ ಆಸ್ಪತ್ರೆಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಂಗಳೂರಿನ ಜಯದೇವ ಆಸ್ಪತ್ರೆಯ ದೃಶ್ಯಗಳನ್ನು ನಿನ್ನೆ ತೋರಿಸಿದ್ವಿ ನಾವು. ಅಲ್ಲೂ ಕೂಡ ಇದೇ ಸೀನ್ನೇ ಎಲ್ಲ ಬಂದು ನಿಂತಿರೋರೆಲ್ಲ ಯುವಕರೇ. ನೋಡಿ, ಯಾರು ಒಬ್ಬರಾದರೂ ವಯಸ್ಸಾಗಿರೋರು ಕಾಣ್ತಾ ಇದ್ದಾರಾ? ಹಿಂದಿನ ಸಾಲೊಂದು ಬಿಟ್ಟರೆ ಮೈಸೂರು ಜಯದೇವದಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ, ಕಲಬುರಗಿ ಜಯದೇವದಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ. ಏನೋ ಒಂದು ಸಣ್ಣ ನೋವು, ಗ್ಯಾಸ್ಟ್ರಿಕ್ ಅಂದರೂ ಕೂಡ ಜನ ಓಡಿ ಬಂದುಬಿಡ್ತಾರೆ. ಭಯ. ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು, ವರ್ಷಕ್ಕೊಂದು ಸರಿ ನಾವು ಹೃದಯ ತಪಾಸಣೆ ಮಾಡಿಸ್ಬೇಕು. ಮೊನ್ನೆ ಡಾಕ್ಟರ್ ಮಂಜುನಾಥ್ ಕೂಡ ಅದನ್ನೇ ಹೇಳ್ತಾ ಇದ್ರು, ಹೃದಯದ ತಪಾಸಣೆ ಆಗಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಮೈಸೂರು ಜಯದೇವದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವಿನ ಪ್ರಕರಣ ಹೆಚ್ಚಾಗುತ್ತಾ ಇದ್ದಂತೆ ಜನರು ಆತಂಕಕ್ಕೊಳಗಾಗಿದ್ದಾರೆ. ಹೀಗಾಗಿ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ನಾನೀಗ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿದ್ದೇನೆ. ನೋಡ್ತಾ ಇರ್ಬೋದು, ಇಲ್ಲಿ ಹೊರ ರೋಗಿಗಳ ವಿಭಾಗದಲ್ಲಿ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಜನರು ಸರತಿ ಸಾಲಿನಲ್ಲಿ ನಿಂತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬಂದಿದ್ದಾರೆ. ಅಂದರೆ ಪ್ರಮುಖವಾಗಿ ಮೈಸೂರಿನ ಜಯದೇವ ಆಸ್ಪತ್ರೆ ಏನಿದೆ, ಮೈಸೂರು, ಹಾಸನ, ಮಂಡ್ಯ, ಚಾಮರಾಜನಗರ, ಕೊಡಗು ಜಿಲ್ಲೆಯ ಸಾಕಷ್ಟು ರೋಗಿಗಳು ಪ್ರತಿನಿತ್ಯ ತಮ್ಮ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ತೋರಿಸಲಿಕ್ಕೆ ಇಲ್ಲಿಗೆ ಬರ್ತಾರೆ. ಅಂದರೆ ಸಾಮಾನ್ಯವಾಗಿ ಒಂದು 500ರಿಂದ 750 ಜನ ತಪಾಸಣೆಗೆ ಅಂತ ಬರ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ರಾಜ್ಯಾದ್ಯಂತ ಈ ಒಂದು ಹೃದಯಾಘಾತದಿಂದ ಸಾವಿನ ಸಂಖ್ಯೆ ಹೆಚ್ಚಾಗಿದೆ. ಪ್ರತಿನಿತ್ಯ ಜಯದೇವ ಆಸ್ಪತ್ರೆಗೆ ಬರುವಂತಹ ಏನು ತಪಾಸಣೆಗೆ ಬರುವಂಥವರ ಸಂಖ್ಯೆ 1000ದ ಗಡಿ ದಾಟಿದೆ. ಅಂದರೆ ಎಲ್ಲ ಜಿಲ್ಲೆಗಳಿಂದಲೂ ಸಹ, ಅದರಲ್ಲೂ ಪ್ರಮುಖವಾಗಿ ಹಾಸನದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಸೊ ತಾವು ನೋಡ್ತಾ ಇರ್ಬೋದು, ಈಗ ಸರತಿ ಸಾಲಿನಲ್ಲಿ ನಿಂತಿರುವಂತಹ ಬಹುತೇಕರು ಅಂದರೆ ಹಿರಿಯರಿಗಿಂತ ಹೆಚ್ಚಾಗಿ ಯುವಕರು ಮತ್ತು ಮಧ್ಯವಯಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿದ್ದಾರೆ. ನೀವು ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಸಹ ಅಂದರೆ ಹಿರಿಯರು ಮತ್ತು ಯುವಕರು ಯುವತಿಯರು ಎಲ್ಲರೂ ಸಹ ಆ ಸರತಿ ಸಾಲನ್ನು ಹೊರತುಪಡಿಸಿ ಅಲ್ಲಿರುವಂಥ ಆಸನದ ವ್ಯವಸ್ಥೆ ಏನಿದೆ ಅಲ್ಲಿ ಕುಳಿತಿದ್ದಾರೆ. ಸರಿಸುಮಾರು ಇಲ್ಲೇ ಅಂದರೆ ಬೆಳಗಿನ ಈ ಒಂದು ಸಂದರ್ಭದಲ್ಲೇ 500ಕ್ಕೂ ಹೆಚ್ಚು ಜನರು ಈಗಾಗಲೇ ತಪಾಸಣೆಗೆ ಒಳಪಟ್ಟಿದ್ದಾರೆ. ಹೃದಯ ಸಂಬಂಧಿ ಸಮಸ್ಯೆ ಬರ್ತದೆ ಅನ್ನೋ ಒಂದು ಆತಂಕದಿಂದಾಗಿ ಎಲ್ಲರೂ ಸಹ ಈಗ ಆರೋಗ್ಯ ತಪಾಸಣೆಯತ್ತ ಮುಖ ಮಾಡಿದ್ದಾರೆ. ಅದರಲ್ಲೂ ಮೈಸೂರಿನ ಜಯದೇವ ಆಸ್ಪತ್ರೆಯತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ತಪಾಸಣೆಗಾಗಿ ಜನರು ಬರ್ತಾ ಇದ್ದಾರೆ. ಹಾಸನ ಭಾಗದಿಂದಲೇ 50%ಕ್ಕೂ ಹೆಚ್ಚು ಜನರು ಈ ಒಂದು ತಪಾಸಣೆಗೆ ಬರ್ತಾ ಇರುವಂಥದ್ದು ವಿಶೇಷ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.